ಭೀಮಾ ನದಿ ಪ್ರವಾಹಕ್ಕೆ ಗ್ರಾಮಗಳು ಮುಳುಗಿವೆ. ಕಲಬುರಗಿಯ ಹರವಾಳ ಗ್ರಾಮವೇ ಸಂಪೂರ್ಣ ಜಲಾವೃತವಾಗಿದೆ. ಹರವಾಳ ಗ್ರಾಮದ 50ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿದೆ. ಕಲಬುರಗಿಯ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮ ಪ್ರವಾಹ ಪರಿಸ್ಥಿತಿಯಿಂದಾಗಿ ಮುಳುಗಡೆ ಆಗ್ತಾ ಇದೆ. ಜನ ಹೈರಾಣಾಗಿದ್ದಾರೆ. ಭೀಮಾ ನದಿ ಪ್ರವಾಹ ಕಲಬುರಗಿ ಜಿಲ್ಲೆಯ ಹಲವು ತಾಲೂಕುಗಳನ್ನು ನುಂಗಿ ಹಾಕ್ತಾ ಇದೆ. ಸಾವಿರಾರು ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಏನು ಬೆಳೆದಿದೆ ಅದು ಕೂಡ ಈ ನೀರಿನಿಂದಾಗಿ ಹಾಳಾಗ್ತಾ ಇದೆ. ಹರವಾಳ ಗ್ರಾಮ, ಕಲಬುರಗಿ ಜಿಲ್ಲೆಯ ಹರವಾಳ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ನೀರು ತುಂಬಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ದೋಣಿ ಬಳಸಿ ಅಲ್ಲಿ ಮನುಷ್ಯರು ಓಡಾಡಬೇಕಾಗಿದೆ. ಜನಗಳು ಊರನ್ನ ಖಾಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದ್ದಾರೆ. ಆದರೂ ಕೂಡ ಬಡಬಗ್ಗರಿಗಂತೂ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಜನಗಳ ಜೀವನ ಕೂಡ ಈ ಪ್ರವಾಹದೊಟ್ಟಿಗೆ ಕೊಚ್ಚಿಕೊಂಡು ಹೋಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಹರವಾಳ ಗ್ರಾಮದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಬದುಕುಗಳೇ ಯಾವ ರೀತಿಯಲ್ಲಿ ಇಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಂ ಪ್ರಕಾಶ್, ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಮಳೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ಕಲಬುರಗಿ ಜಿಲ್ಲೆಗೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರಗಳು ಸೃಷ್ಟಿ ಮಾಡಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಹಾರಾಷ್ಟ್ರದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಏನು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ಭೀಮಾ ನದಿ ಪಾತ್ರದಲ್ಲಿ ಬರುವಂತಹ 3 ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇದೀಗ ಪ್ರವಾಹ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಅಫ್ಜಲ್ಪುರ, ಜೇವರ್ಗಿ ಮತ್ತೆ ಚಿತ್ತಾಪುರ ಈ 3 ತಾಲೂಕಾ ಭೀಮಾ ನದಿಯ ದಡದಲ್ಲೇ ಇರುವಂತದ್ದು. ಸೊ ಹಾಗಾಗಿ 3 ತಾಲೂಕಿನಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿರುವಂತದ್ದು. ಸದ್ಯ ನಾನೀಗ ಇರುವಂತದ್ದು ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿರುವಂತದ್ದು. ಹರವಾಳ ಗ್ರಾಮದಲ್ಲಿರುವಂತಹ ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗಿರುವಂತದ್ದು. ಇಲ್ಲಿರುವಂತಹ ಮನೆಗಳಿಗೆ ತೆರಳೋದಕ್ಕೂ ಕೂಡ ಆಗ್ತಾ ಇಲ್ಲ. ನಾನು ಬೋಟ್ ಮೇಲೆ ಕೂತಿದ್ರು ಕೂಡ ಭಾಗಶಃ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಮನೆಯಲ್ಲಿರುವಂತಹ ಜನರು ಈಗಾಗಲೇ ಏನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂತದ್ದು. ಅಂದ್ರೆ ಬದುಕಿದ್ರೆ ಸಾಕಪ್ಪ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂತಹ ಕೆಲವೊಂದಷ್ಟು ಬೇಕಾಗಿರುವಂತಹ ನೀಡಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂತದ್ದು. ಇನ್ನು ಬಹುತೇಕ ಮನೆಗಳೇನಿದೆ ಆ ಎಲ್ಲ ಮನೆಗಳಿಗೆ ನೀರು ನುಗ್ಗಿರುವಂತದ್ದು, ಎದೆ ಎತ್ತರಕ್ಕೆ ನೀರು ನುಗ್ಗಿರುವಂತದ್ದು, ಸಾಕಷ್ಟು ತಗ್ಗು ಪ್ರದೇಶ ಇರುವಂತದ್ದು. ಇಲ್ಲೇ ಪಕ್ಕದಲ್ಲೇ ಭೀಮಾ ನದಿಯ ನದಿ ಏನಿದೆ ಆ ನದಿಯ ನೀರು ಗ್ರಾಮಕ್ಕೆ ನುಗ್ಗಿರುವಂತದ್ದು. ಗ್ರಾಮದಲ್ಲಿರುವಂತಹ ಮನೆಗಳು, ದೇವಸ್ಥಾನಗಳು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂತದ್ದು. ಇಲ್ಲಿರುವಂತಹ ಜನರು ಇದೀಗ ಅಕ್ಷರಶಃ ನಲುಗಿ ಹೋಗಿರುವಂತದ್ದು. ಯಾಕಂತಂದ್ರೆ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂತದ್ದು. ಸೊ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜನಜೀವನ ಅಸ್ತವ್ಯಸ್ತ ಆಗಿ ರೈತಾಪಿ ವರ್ಗ ಸಂಪೂರ್ಣವಾಗಿ ತಮ್ಮ ಬೆಳೆಗಳನ್ನ ಹಾಳು ಮಾಡಿಕೊಂಡು ಸಾಕಷ್ಟು ನಷ್ಟದಲ್ಲಿದ್ರೆ, ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿ, ಗ್ರಾಮಗಳಿಗೆ ನೀರು ನುಗ್ಗಿ ಅಲ್ಲಿರುವಂತಹ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂತದ್ದು. ಈಗ ಕಾಳಜಿ ಕೇಂದ್ರಕ್ಕೆ ಇಲ್ಲಿರುವಂತಹ ಜನರು ಶಿಫ್ಟ್ ಆಗಿರುವಂತದ್ದು. ಸುಮಾರು 40ರಿಂದ 50 ಮನೆಗಳೇನಿದೆ ಅದೆಲ್ಲವೂ ಆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂತದ್ದು. ಅಲ್ಲಿರುವಂತಹ ಕೆಲವೊಂದಷ್ಟು ವ್ಯವಸ್ಥೆ ಅಂದ್ರೆ ತಾಲೂಕಾಡಳಿತದಿಂದ ಏನು ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ತೆಗೆದುಕೊಂಡು ಅಲ್ಲಿರುವಂತದ್ದು. ಇದೇ ರೀತಿಯಾಗಿ ಜಿಲ್ಲೆಯ ಬಹುತೇಕ ಕಡೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಅಫ್ಜಲ್ಪುರ ತಾಲೂಕಿನಲ್ಲೂ ಸಾಕಷ್ಟು ಗ್ರಾಮಗಳು ಮುಳುಗಡೆ ಆಗಿರುವಂತದ್ದು. ಅಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು. ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅವರ ಓಣಿಯಲ್ಲಿ, ಅವರ ಏರಿಯಾದಲ್ಲಿ ಓಡಾಡಬೇಕಾದ್ರೂ ಬೋಟ್ ಬಳಸಿಕೊಂಡು ಓಡಾಡಬೇಕು ಅಥವಾ ತೆಪ್ಪ ಬಳಸಿಕೊಂಡು ಓಡಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗ ಮನೆಯ ಮೇಲ್ಛಾವಣಿ ಇರುವಂತದ್ದು, ಇದು ಮುಳುಗಡೆ ಹಂತಕ್ಕೆ ಕೂಡ ಬಂದಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಈ ರೀತಿಯ ಸನ್ನಿವೇಶ ತಾಲೂಕಿನ ಹಲವು ಗ್ರಾಮಗಳಲ್ಲೂ ಕೂಡ ಆಗಿರುವಂತದ್ದು. ಇದೀಗ ಹರವಾಳ ಗ್ರಾಮದಲ್ಲೂ ಕೂಡ ಇದೇ ಸನ್ನಿವೇಶ ಕೂಡ ನಿರ್ಮಾಣವಾಗಿರುವಂತದ್ದು. ಇಲ್ಲಿರುವಂತಹ ಜನರು ಇದೀಗ ಸಾಕಷ್ಟು ತೊಂದರೆಗೆ ಒಳಪಟ್ಟಿರುವಂತದ್ದು. ಅಂದ್ರೆ ಇವರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂತ ಕೆಲಸ ಕೂಡ ಆಗಬೇಕಾಗಿರುವಂತದ್ದು. ಯಾಕಂತಂದ್ರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಭೀಮಾ ನದಿಯ ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸನ್ನಿವೇಶ ಸಹಜವಾಗಿ ಸೃಷ್ಟಿಯಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಜನರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂತ ಕೆಲಸ ಕೂಡ ಮಾಡಬೇಕಾಗಿರುವಂತದ್ದು. ಈ ಹಿಂಭಾಗದಲ್ಲಿರುವಂತಹ ದೃಶ್ಯ ಕೂಡ ಈಗ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಎಷ್ಟು ಮನೆಗಳಿದೆ ಅಂದ್ರೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಮುಳುಗಡೆ ಕ್ಕೆ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಈಗ ಬಹುತೇಕ 70% ಏನು ಮನೆಗಳು ಮುಳುಗಡೆ ಆಗಿರುವಂತದ್ದು. ಮತ್ತೊಂದು ಕಡೆ ಇಲ್ಲೇ ಹನುಮಾನ್ ಟೆಂಪಲ್ ಏನಿದೆ ಆ ಹನುಮಾನ್ ಟೆಂಪಲ್ ಕೂಡ ಮುಳುಗಡೆ ಆಗಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಸಾಕಷ್ಟು ಕುಟುಂಬಗಳು ಇದೀಗ ಈ ಒಂದು ಭೀಮಾ ಹೊಡೆತಕ್ಕೆ ಅಕ್ಷರಶಃ ಕಂಗಾಲಾಗಿ ಹೋಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ನಿಜ. ನೀವು ಹೇಳ್ತಾ ಇದ್ದ ಹಾಗೆ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ನಾವು ದೃಶ್ಯಗಳನ್ನ ನೋಡಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭೀಮಿಯ ನೀರು ಆವರಿಸಿಕೊಂಡಿದೆ ಅನ್ನುವಂಥದ್ದು. ಒಂದು ಓಂ ಪ್ರಕಾಶ್ ಮುನ್ನೂರ್,
ಈ ರೀತಿ ಪ್ರವಾಹ ಉಂಟಾಗುತ್ತೆ, ಮಳೆ ಹೆಚ್ಚಾಗ್ತಾ ಇದೆ. ಇದು ಕಳೆದ 2 ತಿಂಗಳಿಂದ ಮಳೆ ಸುರಿತಾ ಇದೆ ಮಹಾರಾಷ್ಟ್ರದಲ್ಲಿ. ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿಲ್ವಾ ಜಿಲ್ಲಾಡಳಿತ? ಈ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಏನು ಮನೆಗಳಿದ್ದಾವೆ ಅಥವಾ ಗ್ರಾಮಗಳಿದ್ದಾವೆ, ಮುಳುಗಡೆ ಆಗುವ ಸಾಧ್ಯತೆಗಳಿರುವ ಗ್ರಾಮಗಳಲ್ಲಿ ಜನರನ್ನ ತೆರವು ಮಾಡಿಸುವಂತದ್ದು, ಮುನ್ನೆಚ್ಚರಿಕಾ ಕ್ರಮಗಳು ಇಂಥದ್ದೇನು ಮಾಡ್ಲಿಲ್ವಾ? ಒಂದು. ಎರಡನೇದು, ಕನಿಷ್ಠ ಈಗಲಾದ್ರೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ತ್ವರಿತವಾಗಿ ಯುದ್ಧೋಪಾದಿಯಲ್ಲಿ ಪರಿಹಾರ ಕಾರ್ಯಾಚರಣೆ ಮಾಡಬೇಕು. ಸೊ ಅದನ್ನಾದ್ರೂ ಮಾಡ್ತಾ ಇದ್ದಾರಾ? ಏನಿದೆ ಪರಿಸ್ಥಿತಿ? ಓಂ ಪ್ರಕಾಶ್. ರೈಟ್, ನೋಡ್ತಾ ಇದೀವಿ ಅಲ್ಲಿ ಪರಿಸ್ಥಿತಿ ಎಷ್ಟು ಕಷ್ಟ ಇದೆ ಅಂದ್ರೆ, ನಮ್ಮ ಪ್ರತಿನಿಧಿ ಅವ್ರಿಗೆ ಎದೆಮಟ್ಟ ನೀರು ಬರುತ್ತಲ್ಲಿ, ಅಷ್ಟು ನೀರಿದೆ ಅಲ್ಲಿ. ಆ ಹರವಾಳ ಪೂರ್ತಿ ಗ್ರಾಮವೇ ಈ ರೀತಿ ಜಲಾವೃತವಾಗಿದೆ. ಇಡೀ ಗ್ರಾಮ ರೀಪ್ಲೇಸ್ ಆಗಿದೆ. ಮಹಾರಾಷ್ಟ್ರದಲ್ಲಿ ವರ್ಣನ ಆರ್ಭಟ ಇನ್ನೂ ಹೆಚ್ಚಾಗ್ತಾನೆ ಇದೆ. ಉತ್ತರ ಕರ್ನಾಟಕ ತತ್ತರಗೊಂಡಿದೆ. ಭೀಮೆಯ ರೌದ್ರಾವತಾರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಪ್ರವಾಹದ ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿದೆ, ಭೀಕರವಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಮನೆ, ಮಂದಿರ, ಕೃಷಿ ಜಮೀನು ಸಂಪೂರ್ಣ ಆಪೋಷಣ ತೆಗೆದುಕೊಳ್ಳಲಾಗಿದೆ. ಗ್ರಾಮಗಳು ಜಲಾವೃತವಾಗಿದೆ. ಜನರಿಗೆ ಜಾಗರಣೆ ತಪ್ಪಿಲ್ಲ. ನೋಡಿ, ಎಲ್ಲೆಲ್ಲಿ ನೋಡಿದ್ರು ನೀರೇ ನೀರು, ಎಲ್ಲೆಲ್ಲಿ ನೋಡಿದ್ರು ಬಯಲು ಇದ್ದಂತಹ ಜಾಗದಲ್ಲಿ ಈಗ ಎಲ್ಲೆಲ್ಲಿ ನೋಡಿದ್ರು ನೀರೇ ನೀರು. ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಈ ರೀತಿ ಮಳೆ ನೀರು ಆವರಿಸಿಕೊಂಡಿರೋದು ಕಲಬುರಗಿ, ವಿಜಯಪುರ ಜಿಲ್ಲೆಗಳ ದೃಶ್ಯ ಇದು. ಆಲ್ ರೈಟ್, ಬೀದರ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಬೀದರ್ನಲ್ಲಿ ಏನೆಲ್ಲ ಅವಾಂತರಗಳು ಆಗಿದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಬೀದರ್ನಲ್ಲಿ ಮಳೆ ಅವಾಂತರ ಎಷ್ಟರ ಮಟ್ಟಿಗಿದೆ? ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಅವಾಂತರ ಉಂಟಾಗಿದೆ? ಏನೇನು ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಮಳೆ ರಾಯನ ಅವಾಂತರಕ್ಕ ಅಕ್ಷರಶಃ ಗಡಿ ಜಿಲ್ಲೆ ಬೀದರ್ ಕೂಡ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬಹುದು. ನಾವು ಖುದ್ ನೋಡಬಹುದು, ನೀರಲ್ಲಿ ಇದ್ದೀವಿ. ಇಂತ 10 ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬಹುದು. ನೀವು ಪಕ್ಕದಲ್ಲಿ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಮುಳುಗೋಗಿವೆ. ರೈತರ ವಾಣಿಜ್ಯ ಬೆಳೆ ಕಬ್ಬು ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬಹುದು. ಇದು ಒಂದು ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಜಿಲ್ಲಾದ್ಯಂತ ಮಾಂಜ್ರಾ ಜಲಾಶಯ ದಡದಲ್ಲಿ ಬರಂತ ಸಾಕಷ್ಟು ಸಾವಿರಾರು ಎಕರೆನ ರೈತರ ಹೊಲ ಇದೇ ರೀತಿಯಾಗಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಹುಟ್ಟುವಂತ ಈ ಒಂದು ಮಾಂಜ್ರಾ ಜಲಾಶಯ ನದಿ ಏನು ಮಹಾರಾಷ್ಟ್ರದ ಮೂಲಕ ಕರ್ನಾಟಕದಿಂದ ನೆರೆ ತೆಲಂಗಾಣಕ್ಕೆ ಹಾದು ಹೋಗ್ತಾ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಧನೇಗಾಂವ್ ಡ್ಯಾಮ್ ಇಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನೋಡಬಹುದು ನೀವು, ಒಂದ್ ಕಡೆ ನೀರು, ಎರಡನೇದು ಮಳೆ. ಯಾವ ರೀತಿ ರೈತರ ಬದುಕು ನೀರಿನಲ್ಲಿ ಕೊಚ್ಕೊಂಡು ಹೋಗ್ಯದ ಅಂತ ಹೇಳ್ಬಹುದು. ಸಂಪೂರ್ಣವಾಗಿ ರೈತರು ಕಣ್ಣೀರ್ ಹಾಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಟೋಟಲಿ ಸಾಲ ಸೂಲ ಮಾಡಿ ಈಗಾಗಲೇ ಮುಂಗಾರು ಬೆಳೆಯನ್ನ ಹಾಕಿದೀವಿ. ಉದ್ದು, ಹೆಸರು, ಸೋಯಾ, ತೊಗರಿ, ಎಳ್ಳು ಅವಂತೂ ಲೆಕ್ಕಕ್ಕೆ ಇಲ್ಲ. ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳ್ತಾರೆ. ನೀವು ನೋಡಬಹುದು ಯಾವ ರೀತಿ ಸುಮಾರು 15 ಅಡಿ ಇದ್ದಂತ ಕಬ್ಬು ಮುಳುಗ್ ಹೋಗಿದೆ. ಅಂದ್ರೆ ಅಲ್ಲಿವರೆಗೆ ರಸ್ತೆ ಕಾಣ್ತಾ ಇದೆ, ಅಲ್ಲಿವರೆಗೆ ನೀರಿವೆ. ಸುಮಾರು 20-30 ಅಡಿ ನೀರೇನದಂದ್ರ ಈ ಒಂದು ಸೇತುವೆ ಮೇಲೆ ಇವೆ ಅಂತ ಹೇಳ್ಬಹುದು. ಟೋಟಲ್ ಇವತ್ತು ಮಾಂಜ್ರಾ ಜಲಾಶಯ ಇರ್ಬೋದು, ಕಾರಂಜಾ ಜಲಾಶಯ ದಡದಲ್ಲಿ ಬರಂತ ಗ್ರಾಮಸ್ಥರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ನಮ್ಮನ್ನ ಆಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಸಂಬಂಧಪಟ್ಟವರು ನಮ್ಮ ನೋವಿಗೆ ಸ್ಪಂದಿಸಬೇಕು, ಬರಬೇಕು. ಜಾತಿ ಜನಗಣತಿಯ ಲೆಕ್ಕಾಚಾರದಲ್ಲಿದ್ದಂತ ಸಚಿವರು, ಸರ್ಕಾರ ಟೋಟಲಿ ನಮ್ ನೆರವಿಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯುವಕರು ಇದ್ದಾರೆ, ಅವ್ರಿಗೆ ಕೇಳೋರು ನಿಜಕ್ಕೂ ಅವ್ರೀಗ ಒಂದು 20-30-35 ವರ್ಷದಲ್ಲಿದ್ದಾರೆ. ಅವ್ರ ಸರ್ವಿಸ್ ಲಿಸ್ಟ್ ಮಾಡಿ ನೋಡ್ಯಾರೇನು, ಅವ್ರು ಇಂತ ಈ ರೀತಿ ಸೇತುವೆಗಳು ಮುಳುಗೋದ ನೋಡ್ಯಾರೇನು? ಸರ್ ನೀವೀಗ ನೋಡಿರೇನು ಸರ್ ಇಂತ ಮಳಿ ಈ ರೀತಿ ನೀರ್ವಂಜಿ ಎಂದ ನೋಡಿರೇನು? ನೋಡಿಲ್ಲ ಸರ್, ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನೋಡ್ತೇವೆ ಸರ್. ಏನೇನಾಗ ಮಳಿಗೆ ಲಾಸ್ ನಿಮ್ ಪ್ರಕಾರ? ನಮ್ಮ ಸೋಯಾ, ಹೆಸರು, ಉದ್ದು ಎಲ್ಲ ಹೋಗಿರಿ ಫಸ್ಟ್. ಮತ್ತೇನದ ಅಂತಂದ್ರೆ ಕಬ್ಬು ಪೂರಾ ಮುಳುಗೋಗಿದ್ರಿ ಈ ಸಲ ಬಂದು. ಹಾ ರೀ ಸರ್, ಅಂದ್ರೆ ಟೋಟಲಿ ಮಳಿ ಅಂದ್ರೆ ಮಳಿ ಕೈ ಬಿಡ್ತಾನೆ ಇಲ್ಲ, ಮಳಿ ಬಿಡ್ತಾನೆ ಇಲ್ಲ ಸರ್. ಕಂಟಿನ್ಯೂ ಡೈಲಿ ಬರ್ತೈತ್ರಿ. ಬೆಳಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲ, ಸಾಯಂಕಾಲ ಅಂದ್ರೆ ಬೆಳಗ್ಗೆ, ಹಿಂಗ್ ಬೀಳ್ತಾನೆ ಇದೆ ಸರ್. ಈಗ ಇದು ಮಾಂಜ್ರಾ ಜಲಾಶಯ ಯಾವ ಊರ್ ಬರ್ತಾವ್ರಿ, ಯಾವ ತಾಲೂಕಾ ಬರ್ತಾವ್ರಿ ದಡದಲ್ಲಿ? ಈ ದಡದಲ್ತ ಬರೋದ್ರು ಬಲ್ಲೂರು, ಅವರದು, ಮತ್ತ ಮುಸ್ಸಾಪುರು, ಕೌಟ, ಲದ್ದಿ. ಈಗ ಟೋಟಲಿ ಅಂದ್ರೆ ಏನೇನ್ ಸಮಸ್ಯೆ ಆಗ್ಯದ್ರಿ ಊರೆಲ್ಲ? ನೀರು ಊರಲ್ಲೆಲ್ಲ ಏನೋ ಬಂದಿಲ್ಲ ಸರ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲದ ಕಡೆ ಇದೆ.